ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ನಾವು ಎಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸು ಅಂತಂದ್ರೆ ಬಾಯಿ ಬಡ್ಕೊಂಡ್ರೂ ಸಹ ಮೌಲ್ಯಮಾಪನ ಮಂಡಳಿಯವರು ಇಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡಿದ ತಕ್ಷಣ, ಅಂದರೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳಿದ್ರೂ ಸಹ ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಪಾಠ ಮತ್ತು ಅಧ್ಯಾಯದ ಅಭ್ಯಾಸವನ್ನು ಕಡ್ಡಾಯವಾಗಿ ಯಾವ ವಿದ್ಯಾರ್ಥಿಗಳು ಓದ್ತೀರಿ ಪ್ರಶ್ನೆ ಪತ್ರಿಕೆ ಅವರಿಗೆ ಸರಳ ಆಗ್ತದೆ ಅಂತ ಹೇಳ್ತೀನಿ. ಈ ವರ್ಷ ಮೌಲ್ಯಮಾಪನ ಮಂಡಳಿ ಏನು ಮಾಡಿದೆ ಅಂತಂದರೆ, ಪರೀಕ್ಷೆಗಳ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ಅಭ್ಯಾಸದ ಹಿಂದಿನ ಅಭ್ಯಾಸಗಳನ್ನು ತೆಗೆದುಕೊಂಡಿದ್ದಾರೆ. ಏನು ಗುರು, ಯಪ್ಪ ನೋಡೋಕ್ಕೆ ಸರಳ ಅನ್ನಿಸ್ತದೆ ಪೇಪರ್, ಆದರೆ ಬಿಡಿಸೋದಾಗ ಗೊತ್ತಾಗ್ತದೆ ಕ್ವಶನ್ ಪೇಪರ್ ಹೇಗಿತ್ತು ಅಂಥೇಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಯಾವುದ್ರ ಬಗ್ಗೆ ಮಾತಾಡ್ತೀರಿ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಕನ್ನಡ ದ್ವಿತೀಯ PUC ವಿಷಯ ಸಂಕೇತ 1, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಡೆದಂಥ ಪ್ರಶ್ನೆ ಪತ್ರಿಕೆ ಇದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆಗಳು ಜೊತೆಗೆ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ, ಆ ಉತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೇಳಕ್ಕೆ ಮಾತುಗಳ ಸಾಲದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಈ ಕೆಳಗಿನ ಪ್ರಶ್ನೆಗೆ ನೀಡಿರುವಂಥ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ಕ್ವಶನ್ ಬರೆದಿದ್ದೀರಿ. ಸೊ ಆಲ್ರೆಡಿ ಒಂದು ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಹಂಚ್ಕೋತಾ ಇದ್ದೀನಿ, ಸ್ವಲ್ಪ ಗಮನಿಸಿ. ಸೊ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಚಾನಲ್ ನಿಮಗೆ ಫಿಕ್ಸ್ಡ್ ಆಗಿರುವಂಥ ಕ್ವಶನ್ಗಳನ್ನು ಕೊಟ್ಟಿದೆ, ಇನ್ನೂ ಯಾರು ಗಮನಿಸಿಲ್ಲ ದಯವಿಟ್ಟು ಅವುಗಳನ್ನು ನೋಡಿ. ನಿಮ್ಮ ಮಿನಿಮಮ್ ಮೇಲೆ 50% ಮಾರ್ಕ್ಸ್ಗಳನ್ನು ಅವುಗಳಿಂದ ಪಡಿಬೋದು ಅಂತ ಹೇಳ್ತೀನಿ. ಪ್ಲೇಸ್ಟಾರ್ ವಿಡಿಯೋಗಳಿದೆ, ಹೋಗಿ ಗಮನಿಸ್ತಾ ಹೋಗಿ, ಉತ್ತರಗಳನ್ನು ಗಮನಿಸ್ತಾ ಹೋಗಿ. ಮಯತನುಜೆ ಯಾರೆಂದರೆ ಮಂಡೋದರಿಯನ್ನು ನಾವು ಮಯತನೋಜೆ ಅಂತ ಕರಿತೀವಿ. ಅನ್ಯಲಿಂಗವನ್ನೇ ನೆನೆಯದವರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿತ್ತು. ವಿದ್ಯಾರ್ಥಿಗಳು ಯಾರು ಗಮನಿಸಿಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗಾಢ ಗಮನಿಸಿದರೆ ಆ ಉತ್ತರ ನಿಮಗೆ ಸಿಕ್ತಿತ್ತು ಅಂತ ಗೊತ್ತಾಗ್ತದೆ. ಯಾಕಂತಂದ್ರೆ ಈ ಪ್ರಶ್ನೆ ಮಾದರಿ ಪ್ರಶ್ನೆಗೆ ಬಂದಿದ್ದು. ಈ ಪ್ರಶ್ನೆಯನ್ನು ಗಮನಿಸಿ ನೀವು. ಹೆಂಡತಿಯ ಹರಿ ಬದಲಿ ಒಬ್ಬನೇ ಗಂಡು ಗುಸೆ ವೈರಿಯನ್ನು ಕಡಿ ಕಂಡವನು ಮಾಡುವನು ಮೆಣ್ ತನ್ನೊಡಲಕ್ಕೆ ನುಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಅಂದರೆ, ಗಂಡನ ಕರ್ತವ್ಯ, ಹೆಂಡತಿ ಸಂಕಷ್ಟದಲ್ಲಿದ್ದಾಗ ಗಂಡ ಏನು ಮಾಡಬೇಕು ಅಂದರೆ ಅವಳ ಒಂದು ದುಃಖದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾಳೆ. ಇನ್ನು ದುರ್ಗಂಧ ಬಿಡುವ ಯಾವುದು ಅಂತ ಕೇಳಿದ್ದಾರೆ, ಭಾಳ ಸಾರಿ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ನೀವು ಫಿಕ್ಸ್ಡ್ ಕ್ವಶನ್ ಅಂತ ಕೊಟ್ಟಿದ್ದೆ, ಅಲ್ಲಿ ನೋಡಿಲ್ಲ ಅಂದ್ರೆ ನೋಡಿದ್ರು ಗೊತ್ತಿರ್ತಿತ್ತು. ಊರ ಹಂದಿ. ಇನ್ನು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತಂದರೆ, ಅದು ತಾಯಿ ಬಿಟ್ಟರೆ ಬೇರೆ ಯಾರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿಯ ಮಾಡಿದ್ದು ಯಾರನ್ನ ಅಂತ ಕೇಳಿದ್ದಾರೆ. ಸೊ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಭೇಟಿ ಆಗ್ತಾಳೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದನ್ನು ಗಮನಿಸಿ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನೆಲ್ಲ ಬೀಳಿಸುತ್ತಿಲ್ಲವೇ? ದಣಿಗಳ ಬೆಳ್ಳಿಲೋಟ ಗದ್ಯದ ಈ ಸಾಲುಗಳ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತಂದಾಗ, ಗುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಅಂತೇಳಿ ಈ ಉತ್ತರವನ್ನು. ಸೊ ಭಾಳ ಆಳವಾಗಿ ಕೇಳಿರುವಂಥ ಪ್ರಶ್ನೆ. ನಿರೂಪಕರ ಗೆಳೆಯ ಪ್ರಕಾಶ್ ಅವ್ರು ಯಾರು ಅಂತಂದರೆ ಇಕಾಲಿಸ್ಟ್ ಅಂತ ಹೇಳ್ತೀವಿ. ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೆಲಸ ಏನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತೀರಾ? ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನೇ ಹೇಳಿದ ಮಾತಿನ ವ್ಯಕ್ತವಾಗುವ ಭಾವ ಅಂತಂದರೆ, ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತದೆ ಅಲ್ಲಿ. ಇನ್ನು 10ನೇ ಪ್ರಶ್ನೆ. ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಅಂತಂದರೆ ಶಿಕಾರಿ ಗಂಡಿ ಅಂತೇಳಿ. ಒಟ್ಟು 5 ಪ್ರಶ್ನೆಗಳು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಕೇಳಿದ್ದಾರೆ. 3 ಪ್ರಶ್ನೆ ಏನು ಮಾದರಿ ಪ್ರಶ್ನೆ ಬಿಟ್ಟಿದಾರಲ್ಲ, ಇನ್ನು ಉಳಿದವು ಏನು ಮಾಡಿದ್ದಾರೆ ಅಂತಂದರೆ ಪಾಠದ ಅಭ್ಯಾಸದ ಹಿಂದ್ಗಡೆ ಪ್ರಶ್ನೆ. ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋಗಿ ನೀವು. ಈ ಪ್ರಶ್ನೆ ಬಿಟ್ಟ ಸ್ಥಳದಲ್ಲಿ ಎಲ್ಲ ಪ್ರಶ್ನೆಗಳು ಬಂದೋಗಿವೆ. ವಾಲ್ಪೈರ್ಗೆ ದುರಂತದ ಮೂಲ ಬೀಜಗಳು ಅಂತಂದರೆ ಚಾ ಗಿಡ ರೂಪದಲ್ಲಿ ಬಂದವು ಅಂತ ಹೇಳ್ತೀವಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗ್ತದೆ, ಇದನ್ನೂ ಸಹ ಬಂದಿತ್ತು. ಭೂಮಿಯ ಮೇಲೆ ಮೊದಲ ವಿಜ್ಞಾನಿ ಅಂತಂದರೆ ಅದು ಮಗು ಅಂತ ಹೇಳ್ತೀವಿ. ಶೇಷನ ರಾಮಾಯಣ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಇನ್ನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಾ ಹೋಟೆಲ್ನ ಹೆಸರು ಚಂದ್ರಭವನ. ಯಾವ ರೀತಿ ಒಂದು ಉತ್ತರಗಳು ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ ಅಂಥೇಳಿ. ಇನ್ನು ಹೊಂದಿಸಿಬ್ರೆ, ನಾ ಹೇಳಿದೆ ನಿಮಗೆ ಎಲ್ಲ ಹೊಂದಿಸಿಬ್ರಲ್ಲಿ ನಿಮಗೆ ಅಧ್ಯಾಯ ಲೇಖಕರ ಬಗ್ಗೆನೇ ಕೊಡ್ತಾರೆ ಅಂಥೇಳಿ, ಅದನ್ನೇ ಕೊಟ್ಟಿದ್ದಾರೆ. ಪುರಂದರದಾಸರು ಗೊತ್ತಿಲ್ಲ ನಿಮಗೆ, ಕೀರ್ತನೆ
ಬೆಳಗು ಜಾವ ಮುಕ್ತಕಂಠ ಶಿಲುಬೆಗೇರಿದ್ದಾನೆ KS ನಿಸಾರ್ ಅಹಮದ್ ಅವರು. ಇನ್ನು ಚಿಟ್ಟೆ ಮತ್ತು ಜೀವಯಾನ, ಹತ್ತಿ ಚಿತ್ತ ಮತ್ತು ಅಂತೇಳಿ ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಈ ರೀತಿಯಾದಂಥ ಬಿಟ್ಟ ಸ್ಥಳ ನಾವಿಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಲಿ ಯಾವ ರೀತಿಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಟೋಟಲ್ ನಿಮಗೆ ನಾನಿಲ್ಲಿ ಒಟ್ಟು ನಿಮಗೆ 40 ಅಂಕಗಳಿಗೆ ಒಂದು ಉತ್ತರಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತದಲ್ಲಿ ರಾಮ ಲಕ್ಷ್ಮಣರನ್ನು ರಥವೀನರನ್ನಾಗಿ ರಥ ಛಿದಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುತ್ತಾನೆ. ಈ ರೀತಿಯಾದ ಉತ್ತರಗಳು 2 ಅಂಕಕ್ಕೆ ಬರೀಬೇಕಾಗ್ತದೆ. 18ನೇ ಪ್ರಶ್ನೆ ನೋಡಿ, ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ ಅಂತ ಹೇಳಿ ಈ ಪ್ರಶ್ನೆ ಕೇಳಿದ್ದಾರೆ. ದ್ರೌಪದಿಗೆ 5 ಜನ ಗಂಡಂದಿರು: ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರಲ್ಲಿ ಎಲ್ಲರೂ 3 ಲೋಕದ ಗಂಡರೇ. ಆದರೆ ದ್ರೌಪದಿಯ ಕಷ್ಟದ ಪರಿಹಾರದ ವಿಷಯದಲ್ಲಿ ಇವರೆಲ್ಲರೂ ವೀರರಾಗಿದ್ದು ಪ್ರಯೋಜನವಿಲ್ಲದಂತಾಯಿತು ಅಂತೇಳಿ ಉತ್ತರವನ್ನು ನೀವು ಬರೆದಿದ್ರೆ ಸಾಕು ಅಂತ ಹೇಳಿ. ಬಾನು ಮತ್ತು ಮರದ ನಿತ್ಯ ನ್ಯೂನತೆಯ ಬಗ್ಗೆ ಕವಿ ಏನು ಹೇಳಿದ್ದಾನೆ? ಕವಿಯ ಪ್ರಕಾರ ಬಾನು ಮತ್ತು ಮರ ಎರಡೂ ಕೂಡ ಪ್ರಕೃತಿಯ ಭಾಗವಾಗಿದ್ದು ನಿತ್ಯ ನೂತನವಾಗಿದೆ. ಬಾನಿನಲ್ಲಿ ಪ್ರತಿನಿತ್ಯ ಕತ್ತಲೆ ಸರಿದು ಬೆಳಕು ಮೂಡುತ್ತಿರುತ್ತದೆ. ಮರವು ಕೂಡ ಎಲ್ಲ ಕಾಲದಲ್ಲೂ ಚಿಗುರುತ್ತದೆ. ಈ 2 ಕ್ರಿಯೆಗಳು ನಿರಂತರವಾಗಿ ಮತ್ತು ನಿತ್ಯ ನೂತನವಾಗಿವೆ ಅಂತ ಹೇಳಿ ಉತ್ತರವನ್ನ ಬರಿಬಹುದು. 2-3 ವಾಕ್ಯದಲ್ಲಿ 2-3 ಪ್ರಶ್ನೆಗಳನ್ನ ನಾವು ಇಲ್ಲಿ ಬರೆದಾಯ್ತು. ಇನ್ನು ಯಾವುದಾದ್ರು 2 ಪ್ರಶ್ನೆಗಳಿಗೆ ನೀವೇನ್ ಮಾಡಬೇಕು, 2 ಮತ್ತು 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಹೆಂಡತಿ ಸಿದ್ಲಿಂಗಿ ಬಸಲಿಂಗನಿಗೆ ಗೇಯಬೇಕಾದ ಅನಿವಾರ್ಯತೆ ಒಂದೆಡೆಯಾದರೆ ಇನ್ನೊಂದೆಡೆ ಅವನು ಹೊಂದಿದ್ದ 2 ಎತ್ತುಗಳು ಸೋಮಾರಿಗಳಾಗಿದ್ದವು. ಇದರ ಜೊತೆಯಲ್ಲಿ ಆತನ ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಏನು ಮಾಡಿದರೂ ಕೆಮ್ಮು ಕಡಿಮೆಯಾಗಲಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತ ಹೇಳಿ 2ನೇ ಪ್ರಶ್ನೆಯನ್ನ ನೀವು ಇಲ್ಲಿ ಗಮನಿಸಬೇಕು. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತಂದ್ರೆ, ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಗೆ ಓದಿಸುತ್ತಿದ್ದೇವೆ, ನಾವು ಯಾವ ಪ್ರಕ್ರಿಯೆಯನ್ನು ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನು, ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ, ಲಗ್ನ ಪತ್ರಿಕೆ, ಲೆಟರ್ ಹೆಡ್, ಅಚ್ಚುಗಳು ಯಾವ ಭಾಷೆಯಲ್ಲಿವೆ, ಇಂಥ 100 ಪ್ರಶ್ನೆಗಳು ನಾವು ಕೇಳಬೇಕು. ಅವುಗಳ ಉತ್ತರ ನಮ್ಮ ಚುಚ್ಚಿದ್ದರೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆಯನ್ನು ಗಳಿಸಿದ್ದೇವೆ ಎಂದು ಅರ್ಥ. ಸೊ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ನಿಮ್ಮ ಹತ್ರ ಇದೆ. ನೀವೆಲ್ಲ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ಹೇಳಿ ಗಮನಿಸಿರ್ಬೋದು. ನಾನು ಇಲ್ಲಿ ಕೇವಲ 40 ಅಂಕಗಳನ್ನು ಮಾತ್ರ ನಿಮಗೆ ವಿವರಣೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನಿಮಗೊಂದು ಪದ್ಯ ಭಾಗವನ್ನು ಕೊಡ್ತಾರೆ, ಅದನ್ನು ಅರ್ಥೈಸಿಕೊಂಡು ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ 4 ಅಂಕಕ್ಕೆ. ಇರಿಯಲ್ಬಲ್ಲೊಡೆ ವೀರನಾಗು ದೊರೆಯೋಳು ನಾ ಚಮತ್ಕಾರಂ, ಅರಿಯಲ್ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆಂದೊಡೆ ಕೋಪಮಂ, ತೊರೆಯಲ್ಪಡೊಳೆ ಯೋಗಿಯೊಪ್ಪದೊರಿ ಷಡ್ವರ್ಗಗಳಂ ಗೆಲ್ಲೊಡೆ ತೆರೆ ಬಲ್ಪೊರ್ಣೆ ಯರ್ಧಪೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ನೋಡಿ. ವೀರನಾದವನು ಏನನ್ನ ಬಲ್ಲವನಾಗಿರಬೇಕು ಅಂತಂದಾಗ ಯುದ್ಧವನ್ನು ಮಾಡುವ ಚಾತುರ್ಯ ಮತ್ತು ಸಾಹಸವನ್ನು ಬಲ್ಲವನಾಗಿರಬೇಕು. ಯಾರನ್ನು ಯೋಗಿ ಎನ್ನಬಹುದು. ಷಡ್ವರ್ಗಗಳನ್ನು ತ್ಯಜಿಸಿದವನಿಗೆ ನಾವು ಯೋಗಿ ಅಂತ ಕರಿತೀವಿ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಎಂದು ಸೋಮನಾಥ ಹೇಳ್ತಾನೆ. ರಾಜನಿಗೆ ತನ್ನ ರಾಜ್ಯದ ಆಡಳಿತ ಹೆಂಗಿರಬೇಕು, ಜನರ ಕಲ್ಯಾಣ, ಜನರ ಯೋಗಕ್ಷೇಮ, ಅವರಿಗೆ ಉತ್ತಮವಾದಂಥ ಬದುಕು ಕಟ್ಕೊಡ್ಲಿಕ್ಕೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಅರಿವಿರಬೇಕು. ಮಂತ್ರಿಗೆ ರಾಜನ ಮಾತು ಎಷ್ಟು ಮುಖ್ಯ ಎನ್ನುವುದ್ರ ಬಗ್ಗೆ ಅರಿವಿರಬೇಕು. ತಪ್ಪದೇ ಆ ಮಾತುಗಳನ್ನು ಪಾಲಿಸ್ತಾ ಇರಬೇಕು. ಈ ರೀತಿಯಾದ ಉತ್ತರವನ್ನು ಇಲ್ಲಿ ಬರಿಬೇಕು ಸ್ನೇಹಿತರು. ನಿಮಗೆ ಸರಳವಾಗಿ ಭಾಷಾಭ್ಯಾಸ ಕಡೆ ಹೋದಾಗ ಈ ಕೆಳಗಿನ ಪ್ರಶ್ನೆ ಯಾವುದಾದ್ರೂ 4 ಪ್ರಶ್ನೆಗೆ ಸೂಚನೆ ನೋಡ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಪದಗಳನ್ನು ನಾನಾ ಅರ್ಥ ಬರೀರಿ ಅಂತ ಹೇಳಿದ್ದಾರೆ. ಬಟ್ಟೆ ಅಂದರೆ ವಸ್ತ್ರ, ಕವಿ ಅಂದರೆ ಲೇಖಕ, ಅರಿ ಅಂದರೆ ತಿಳಿ ಅಂತ ಆಗ್ತದೆ. ಇನ್ನು ಗುಣವಾಚಕ ಪದಗಳನ್ನು ನೋಡಿ, ಕಲಿ ಭೀಮ ಅಂತಂದ್ರೆ ಕಲಿ, ಗಟ್ಟಿಪಾದ ಅಂತಂದ್ರೆ ಗಟ್ಟಿ, ಶ್ರೇಷ್ಠವಾದ ವಿಜ್ಞಾನಿ. ಈ ಶಬ್ದಗಳಲ್ಲಿ ನಾವು ಗುಣವಾಚಕವನ್ನು ತೆಗಿಬೇಕು. 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ. ಯೋಗಿ ಅಂದರೆ ಜೋಗಿ, ಪರೀಕ್ಷಿಸು ಅಂದರೆ ಪರೀಕ್ಷಿಸು, ಯಶ್ ಅಂದರೆ ಜಶ್ ಅಂತ ಕರಿತೀವಿ. ಇನ್ನು 2 ಪದ ಕ್ರಿಯಾಧಾತುಗಳು ಅಂದರೆ ಓದಿದವನು ಅಂತಂದ್ರೆ ಓದು, ಬೀಸುತ್ತಿತ್ತು ಅಂದರೆ ಬೀಸು, ಹಾಡುವಳೆ ಅಂದರೆ ಹಾಳು. ಇನ್ನು 2 ನುಡಿಗಟ್ಟುಗಳನ್ನು ನೀವು ಸ್ವಾಂತಗಳಲ್ಲಿ ಬರಿ ಅಂತ ಹೇಳಿದರೆ ಟೋಟಲ್ ಇಲ್ಲಿ ಒಟ್ಟು 4 ನೀವು ಬರೀಬೇಕು. ಸೊ ಹಾಗಾಗಿ ಯಾವುದಾದ್ರು 2 ಅನ್ಯ ದೇಶ ಪದಗಳನ್ನು ಬರೀರಿ. ಕಾಲೇಜು, ಮೇಜು, ಅಲಮಾರು, ಬಸ್ಸು ಅಂತ ಬರ್ತವೆ. ಸೊ ಈ ರೀತಿಯಾದಂಥ ಉತ್ತರವನ್ನು ನೀವು ಬರೆದಿದ್ರೆ
ಸರಳವಾಗಿ 40 ಅಂಕ ಪಡಿತೀರಿ. ಇನ್ನು ಸ್ಕೋರ್ ಮಾಡೋರು ಭಾಳ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದ್ರೆ ಉತ್ತಮ ಅಂತ ಹೇಳ್ತೀನಿ. ಸೊ ಹೇಗೆ ಅನಿಸ್ತು ಪ್ರಶ್ನೆ ಪತ್ರಿಕೆ ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.